ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅನ್ನವಿಲ್ಲ, ನೀರಿಲ್ಲ, ಕಣ್ಣಿಗೆ ಕಾಣುವ ಬೆಳಕಿಲ್ಲ, ಕೇವಲ ಭಗವಂತನ ನಾಮಸ್ಮರಣೆ. ಲೋಕ ಕಲ್ಯಾಣಕ್ಕಾಗಿ ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಅಂತ ಆ ಮಹಾನ್ ತಪಸ್ವಿ ಮಣ್ಣಿನ ಗೋಡೆಯೊಳಗೆ ತಪಸ್ಸಿಗೆ ಕುಳಿತಿದ್ರು. ಬರೋಬ್ಬರಿ 775 ಗಂಟೆಗಳು ಅಂದ್ರೆ 33 ದಿನಗಳ ಕಾಲ ಉಸಿರನ್ನೇ ಬಿಗಿ ಹಿಡಿದು ಕುಳಿತಿದ್ದ ಆ ಶಿವಯೋಗಿ ಇಂದು ಜೀವಂತವಾಗಿ ಹೊರಬಂದಿದ್ದಾರೆ. ಆ ಭಕ್ತಿ ಪರಾಕಾಷ್ಠೆಯ ದೃಶ್ಯಗಳು ಈಗ ನಿಮ್ಮ ಮುಂದೆ. ಲೋಕ ಕಲ್ಯಾಣಕ್ಕಾಗಿ ನಡೆದ ಮಹಾ ತಪಸ್ಸು ಅಂತ್ಯ. 33 ದಿನಗಳ ಕಾಲ ಅನ್ನ ನೀರಿಲ್ಲದೆ ಶಿವಯೋಗ ಸಮಾಧಿ. ಆರೋಗ್ಯವಾಗಿ ಹೊರಬಂದ ಸ್ವಾಮೀಜಿ ಜಯಘೋಷ. ಇದು ಕೇವಲ ನಂಬಿಕೆಯಲ್ಲ, ಭಕ್ತಿಯ ಪರಮೋಚ್ಚ ಶಿಖರ. ಲೋಕದ ಕಲ್ಯಾಣಕ್ಕಾಗಿ ರೈತರ ಬಾಳಿನಲ್ಲಿ ಮಳೆ ಬೆಳೆ ಹಸನಾಗಲಿ ಅಂತ ಆ ಮಹಾ ತಪಸ್ವಿ ಶಿವ ಸಮಾಧಿಗೆ ಶರಣಾಗಿದ್ದರು. ಗದಗ್ ಜಿಲ್ಲೆಯ ಗದಗ್ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದ ಶ್ರೀ ಜಗದ್ಗುರು ಬೂದೀಶ್ವರ ಸಂಸ್ಥಾನ ಮಠದಲ್ಲಿ ಕಳೆದ ಜೂನ್ 3ರಂದು ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಶಿವಯೋಗ ಸಮಾಧಿ ಪ್ರವೇಶ ಮಾಡಿದ್ರು. ಗರ್ಭಗುಡಿಯಲ್ಲಿ ಶಿವಲಿಂಗದ ಎದುರು ಧ್ಯಾನಸ್ಥರಾಗಿ ಕುಳಿತಿದ್ದ ಸ್ವಾಮೀಜಿಗಳಿದ್ದ ಜಾಗವನ್ನ ಇಟ್ಟಿಗೆ ಹಾಗೂ ಸಿಮೆಂಟ್ನಿಂದ ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ಕಗ್ಗತ್ತಲ ಆ ಸಣ್ಣ ಕೋಣೆಯಲ್ಲಿ 775 ಗಂಟೆಗಳ ಕಾಲ ಅಂದ್ರೆ 33 ದಿನಗಳ ಕಾಲ ಬಾಹ್ಯ ಪ್ರಪಂಚವನ್ನೇ ಮರೆತು ಸಮಾಧಿಯಲ್ಲಿದ್ದ ಸ್ವಾಮೀಜಿಗಳ ಅನುಷ್ಠಾನ ಇವತ್ತು ಯಶಸ್ವಿಯಾಗಿ ಅಂತ್ಯಗೊಂಡಿದೆ. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಮಠದ ಆವರಣದಲ್ಲಿ ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದರು. ನಿಗದಿತ ಸಮಯಕ್ಕೆ ಗರ್ಭಗುಡಿಗೆ ಕಟ್ಟಿದ್ದ ಇಟ್ಟಿಗೆಗಳನ್ನು ಭಕ್ತರು ಒಂದೊಂದಾಗಿ ತೆರವುಗೊಳಿಸುತ್ತಿದ್ದಂತೆ ಅಲ್ಲಿ ನೆರೆದಿದ್ದವರ ಎದೆಬಡಿತ ಜೋರಾಗಿತ್ತು. ಆದರೆ ಯಾವಾಗ ಸ್ವಾಮೀಜಿಗಳು ಅದೇ ತೇಜಸ್ಸಿನಿಂದ ಆರೋಗ್ಯವಾಗಿ ಹೊರಬಂದರೋ ಆ ದೃಶ್ಯ ಕಂಡು ಭಕ್ತರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯಿತು. ಇಡೀ ಮಠ ಜೈ ಶ್ರೀ ಬೂದೇಶ್ವರ, ಹರ ಹರ ಮಹಾದೇವ್ ಅನ್ನೋ ಜಯಘೋಷಗಳಿಂದ ಕಂಪಿಸಿಬಿಟ್ಟಿತು. ಅಂತೂರು ಬೆಂತೂರಿನಲ್ಲಿ ಜಗದ್ಗುರು ಬೂದೀಶ್ವರರ ಉತ್ತರಾಧಿಕಾರಿಯಾದಂಥ ಜಗದ್ಗುರು ರಾಚೋಟೇಶ್ವರ ಸ್ವಾಮಿಗಳು 1 ತಿಂಗಳ ಮೌನಾನುಷ್ಠಾನ ಹಾಗೂ 1 ತಿಂಗಳ 3 ದಿವಸ ಸಮಾಧಿ ಯೋಗ ಸಮಾಧಿಯನ್ನು ಮಾಡಿ ಈಗಾಗಲೇ ಗೆದ್ದು ಬಂದಿದ್ದಾರೆ. ಇನ್ನು ಗರ್ಭಗುಡಿಯಿಂದ ಹೊರಬರುತ್ತಿದ್ದಂತೆ ಶ್ರೀಗಳಿಗೆ ಭಕ್ತಿ ಪೂರ್ವಕವಾಗಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ನಂತರ ಸ್ವಾಮೀಜಿಯವರಿಗೆ ಹಾಲು ಮತ್ತು ಪವಿತ್ರ ಜಲದಿಂದ ಮಹಾ ಅಭಿಷೇಕ ಮಾಡಲಾಯಿತು. 33 ದಿನಗಳ ಕಾಲ ಅನ್ನ ನೀರಿಲ್ಲದೆ ಕುಳಿತಿದ್ರಿಂದ ಸ್ವಾಮೀಜಿಗಳ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಬಹುದು ಅಂತ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯಾಗಿ ಎಲ್ಲ ಕ್ರಮಗಳನ್ನು ಕೈಗೊಂಡಿತ್ತು. ಸ್ವತಃ ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ಅವಲೋಕಿಸಿದ್ದರು. ಆದರೆ ಯೋಗ ಸಿದ್ಧಿ ಪಡೆದಿರುವ ಸ್ವಾಮೀಜಿಗಳು ಈ ಹಿಂದೆಯೂ ಇಂತಹ ಕಠಿಣ ಶಿವಯೋಗ ಸಮಾಧಿ ಅನುಷ್ಠಾನ ಮಾಡಿದ್ದರಿಂದ ಅವರ ಆರೋಗ್ಯ ಸ್ಥಿರವಾಗಿತ್ತು. ಮುಖದಲ್ಲಿ ಅದೇ ದೈವಿಕ ಕಳೆ ಎದ್ದು ಕಾಣುತ್ತಿತ್ತು. ಬಳಿಕ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಗಿದವು. ಆಂಧ್ರ ಪ್ರದೇಶ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ಹರಿದು ಬಂದಿದ್ದ ಭಕ್ತ ಸಾಗರದಿಂದ ಅಂತೂರು ಬೆಂತೂರು ಗ್ರಾಮವೇ ಭಕ್ತಿ ಲೋಕವಾಗಿ ಮಾರ್ಪಟ್ಟಿತ್ತು. ಬಂದ ಭಕ್ತರೆಲ್ಲರಿಗೂ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಸ್ವಾಮೀಜಿಗಳ ಈ ಪವಾಡ ಸದೃಶ ಅನುಷ್ಠಾನದ ಬಗ್ಗೆ ಭಕ್ತರು ಭಾವುಕರಾಗಿ ನುಡಿದಿದ್ದು ಹೀಗೆ. ನಮ್ಮ ಅಂತೂರು ಗ್ರಾಮದಲ್ಲಿ ಶ್ರೀ ಬೂದೀಶ್ವರ ಮಠದ ಉತ್ತರಾಧಿಕಾರಿಯಾಗಿರುವಂಥ ರಾಚೋಟೇಶ್ವರ ಮಹಾಸ್ವಾಮಿಗಳು 775 ತಾಸುಗಳು ಮೊದಲು ಮೌನಾನುಷ್ಠಾನ ಮಾಡಿದರು. ಅಂದರೆ 33 ದಿನ ಮೌನಾನುಷ್ಠಾನ ಮಾಡಿದರು. ಅದಾದ ನಂತರ ಮತ್ತೆ 775 ತಾಸು ಸಮಾಧಿ ಸಿದ್ಧಿಯೋಗ ಮಾಡಿದ್ದಾರೆ. ಸಮಾಧಿ ಸಿದ್ಧಿಯೋಗದಿಂದ ಇವತ್ತು ಬೆಳಗ್ಗೆ 10 ಗಂಟೆಗೆ ಹೊರಗೆ ಬಂದು ಈಗ ಆಲ್ರೆಡಿ ಅವ್ರನ್ನ ಅಭಿಷೇಕ ಮಾಡಿ ಅವರು ನಮ್ಮನ್ನು ಇದು ಮಾಡಿದ್ದಾರೆ. ಸುತ್ತಮುತ್ತಲಿನ ಗ್ರಾಮದ ಜನ ಮತ್ತು ಜನಸಾಗರ ಭಾಳ ಮತ್ತು 75 ತಾಸು
ಸಿದ್ಧಿಯೋಗ ಮಾಡಿದ್ದಾರೆ. ಆದರೆ ಈ ಸಿದ್ಧಿಯೋಗ ನೀರು ಏನೂ ಇಲ್ಲದೇ ಗಾಳಿ ಇಲ್ಲದೇ ಒಂದು ಗರ್ಭಗುಡಿಯಲ್ಲಿ ಕುಂತು ತಮ್ಮ ಇವತ್ತಿನ ದಿವಸ ಗೆದ್ದು ಬಂದಿದ್ದಾರೆ. ಹಾಗೂ ಸುತ್ತಮುತ್ತಲಿನ ಲಕ್ಷಾಂತರ ಭಕ್ತರುಗಳು ಬಂದು ಇಲ್ಲಿ ಎಲ್ಲ ಅವರ ದರ್ಶನವನ್ನು ಪಡೆದುಕೊಂಡು ಹೋಗುತ್ತಾರೆ. ಆದರೆ ಈ ಊರಿನ ವಿಶಿಷ್ಟತೆ ಏನೆಂದರೆ ಬಂಡೆ ತುಂಬ ಅನ್ನ ಗಿಂಡಿ ತುಂಬ ನೀರು. ಆದರೂ ಇಲ್ಲಿ ಮಳೆ ಇಲ್ಲ. ಆದರೂ ಎಲ್ಲ ಸುತ್ತಮುತ್ತಲಿನ ಜನಗಳು ತಮ್ಮ ಸೇವೆಗಾಗಿ ಇಲ್ಲಿ ಬಂದು ಎಲ್ಲ ದರ್ಶನವನ್ನು ಪಡೆದು ಅವರ ಆಗಿದ್ದಾರೆ. ಒಟ್ಟಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಇಂದಿನ ಯುಗದಲ್ಲೂ ಸವಾಲೊಡ್ಡುವಂತೆ ಬರೋಬ್ಬರಿ 33 ದಿನಗಳ ಕಾಲ ಉಸಿರನ್ನೇ ಬೆಗಿ ಹಿಡಿದು ಶಿವಯೋಗ ಸಮಾಧಿಯಲ್ಲಿದ್ದ ಮಹಾಸ್ವಾಮೀಜಿಗಳು ಇವತ್ತು ಲೋಕ ಕಲ್ಯಾಣದ ಸಂಕಲ್ಪದೊಂದಿಗೆ ಹೊರಬಂದಿದ್ದಾರೆ. ಆ ತಪಸ್ವಿಯ ಕಠಿಣ ಅನುಷ್ಠಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ನಾಡಿಗೆ ಒಳ್ಳೆಯದಾಗಲಿದೆ ಅನ್ನೋ ನಂಬಿಕೆಯಲ್ಲಿ ಭಕ್ತ ಸಮೂಹ ಪುಳುಕಿತಗೊಂಡಿದೆ. ಆ ದೈವಿ ಶಕ್ತಿಗೆ ತಲೆಬಾಗಿದೆ. ಕ್ಯಾಮರಾಮನ್ ವಿಜಯ್ ಕಾಗ್ನೂರ್ ಮಠ್ ಜೊತೆ ಫಾರೂಕ್ ಮಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ್.